ಏನಪ್ಪ ಅಣ್ಣ, ಈ ವರ್ಷ ಹತ್ತಿ ಹಾಕೋಣ ಅಂತಿದ್ದೀನಿ. ಆದರೆ ಯಾವ ಬೀಜ ಹಾಕಬೇಕೋ ಗೊತ್ತಾಗ್ತಿಲ್ಲ. ನೀನೇನು ಹಾಕ್ತಿದ್ಯಾ? ನಾನು ಈ ಸಲ ಸ್ವರಾಜ್ 2 ಹಾಕ್ತಿದ್ದೀನಿ. ಸ್ವರಾಜ್ 2ನಾ? ಅದೇನು ವಿಶೇಷ? ಅಯ್ಯ, ಈಗ ಕರ್ನಾಟಕ ಸರ್ಕಾರ ಕಪಾಸ್ ಕ್ರಾಂತಿ ಯೋಜನೆ ಮಾಡಿದೆಲ್ಲ, ಆ ಯೋಜನೆಯಲ್ಲಿ ಸ್ವರಾಜ್ 2 ಬೀಜ ತೊಗೊಂಡ್ರೆ ದೊಡ್ಡ ಲಾಭ ಇದೆ. ಹೇಗೆ ಸ್ವಲ್ಪ ಹೇಳಪ್ಪ. ಈ ವರ್ಷ ಸ್ವರಾಜ್ ಬೋದ್ ಹತ್ತಿ ಹಾಕು, ತುಂಬ ಚಲೋ ಐತಿ. ಕಪಾಸ್ ಕ್ರಾಂತಿ ಯೋಜನೆಯಲ್ಲಿ ಬೀಜದ ಬಿಲ್ ಕೊಟ್ರೆ ಸಾಕು. ಅಷ್ಟೇನಾ? ನಂತರ? ಹೌದು, DBT ಮೂಲಕ ಹಣ ನೇರವಾಗಿ ಬ್ಯಾಂಕಿಗೆ ಬರುತ್ತೆ. ಅಯ್ಯೋ, ಹಾಗಿದ್ರೆ ಬೀಜ ಫ್ರೀ ಆಗೋ ಥರ ಆಗುತ್ತಲ್ಲ? ಹೌದಪ್ಪ, ಅದಕ್ಕೆ ಎಲ್ಲರೂ ಸ್ವರಾಜ್ 2 ತಗೋತಿದ್ದಾರೆ. ತಳಿಯೂ ಚೆನ್ನಾಗಿದೆ, ಗಿಡಕ್ಕೆ ಚೆನ್ನಾಗಿ ಬೋಲ್ ಬರುತ್ತೆ, ಇಳುವರಿ ಒಳ್ಳೇದು, ರೋಗಕ್ಕೂ ಚೆನ್ನಾಗಿ ತಡೆಯುತ್ತದೆ. ಸೂಪರ್ ಅಣ್ಣ, ನೀನು ಹೇಳಿದ್ದಕ್ಕೆ ಧನ್ಯವಾದ. ನಾನು ನಾಳೆನೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸ್ವರಾಜ್ 2 ತಗೋತೀನಿ. ಹೋಗಪ್ಪ, ತಡ ಮಾಡಬೇಡ. ಸರ್ಕಾರದ ಯೋಜನೆ ಇದೆ, ಪ್ರಯೋಜನ ಪಡ್ಕೋ. ಒಳ್ಳೆ ಬೆಳೆ, ಒಳ್ಳೆ ಆದಾಯ ಸಿಗಲಿ. ನೀವು ಕಪಾಸ್ ಕ್ರಾಂತಿ ಯೋಜನೆಯ ಲಾಭ ಪಡೆಯಲು ಬಯಸಿದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಅಲ್ಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಹಾಗೂ ಬೀಜ ಖರೀದಿಸಿದ ಬಿಲ್ ಸಬ್ಮಿಟ್ ಮಾಡಿ. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಸಲ್ಲಿಸಿದ ನಂತರ ಕೆಲವು ದಿನಗಳಲ್ಲಿ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀವು ಬೀಜ ಖರೀದಿಸಲು ಪಾವತಿಸಿದ ಸಂಪೂರ್ಣ ಮೊತ್ತವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ.